ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 6ನೇ ತರಗತಿಯ ಗಣಿತ ಪ್ರಕಾಶ ಭಾಗ 1ರಲ್ಲಿ ಚಾಪ್ಟರ್ 3ಗೆ 3ನಲ್ಲಿ ಬಂದಿದ್ದೇವೆ. ಇದರ ಹೆಸರು ಸಂಖ್ಯೆಗಳ ಆಟ. ಈ ಒಂದು ಪಾಠದಲ್ಲಿ 3.5 ಆ ಒಂದು ವಿಡಿಯೋನ ನಾವು ಕಂಟಿನ್ಯೂ ಮಾಡೋಣ. ಇಲ್ಲಿಯವರೆಗೆ ನಾವು 3.3 3.2 ಕಂಪ್ಲೀಟ್ ಮಾಡಿದ್ದೇವೆ. ಸೊ ಅದರ ಒಂದು ವೀಡಿಯೋಸ್ ಬೇಕು ಅಂತ ಅಂದರೆ ನನ್ನ ಒಂದು ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಕೊಬಹುದು. ಸೊ ಬನ್ನಿ, 3.5 ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಚಂದದ ಪಾಲಿಂಡ್ರಾಮಿಕ್ ವಿನ್ಯಾಸಗಳು. ಇಲ್ಲಿವರೆಗೆ ನಾವು ಈ ಪಾಲಿಂಡ್ರಾಮಿಕ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಕೇಳಿರಲಿಲ್ಲ. ಏನಪ್ಪ ಅಂತಂದರೆ, ಈ ಸಂಖ್ಯೆಗಳಲ್ಲಿ ನೀವು ಯಾವ ವಿನ್ಯಾಸವನ್ನು ಕಾಣ್ತೀರಾ ನೀವು ನೋಡಬಹುದು. ಇಲ್ಲಿ ಏನು ವಿನ್ಯಾಸ ಇದೆ: 66, 848, 575, 997, 1111. ಈ ಸಂಖ್ಯೆಗಳನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಓದಿದಾಗಲೂ ಸಹ ಈ ರೀತಿಯಾಗಿ ಓದಿದ್ರು ಇದು 66, ಈ ರೀತಿಯಾಗಿ ಓದಿದ್ರು 66, 848 ಹಿಂಗೆ ಓದಿದ್ರು 848, 575 ಈ ರೀತಿಯಾಗಿ ಓದಿದ್ರು ಸಹ 575. ನೆಕ್ಸ್ಟ್ ನಂಬರು ಅದೇ ರೀತಿ ಇದೆ. ಸೊ ಇಂತಹ ಸಂಖ್ಯೆಗಳನ್ನು ನಾವು ಪಾಲಿಂಡ್ರಾಮ್ಸ್ ಅಥವಾ ಪಾಲಿಂಡ್ರಾಮಿಕ್ ಸಂಖ್ಯೆಗಳು ಅಂತ ಹೇಳಿಬಿಟ್ಟು ಕರಿತೇವೆ ಅಂತ ಹೇಳಿದ್ದಾರೆ. ಓಕೆ, ಫೈನ್. ಹಾಗಾದರೆ 1, 2, 3 ಇವುಗಳನ್ನು ಬಳಸಿದ ಎಲ್ಲ ಪಾಲಿಂಡ್ರೋಮ್ಗಳು ಅಂದರೆ 1, 2, 3 ಅಂಕಿಗಳನ್ನು ಬಳಸಿ ಬರೆಯಬಹುದಾದ ಪಾಲಿಂಡ್ರೋಮ್ಗಳಿಗೆ ಕೆಲವು ಉದಾಹರಣೆಗಳು: 121, 313, 222. 4 ಬರಂಗಿಲ್ಲ, ಯಾಕಂದರೆ 1, 2, 3 ಅಷ್ಟೇ ಹೇಳಿದ್ದಾರೆ. ಓಕೆ, ಈ ಅಂಕಿಗಳನ್ನು ಬಳಸಿಕೊಂಡು ಸಾಧ್ಯವಿರುವ ಎಲ್ಲ 3 ಅಂಕಿಯ ಪಾಲಿಂಡ್ರೋಮ್ ಇನ್ನೂ ಸಹ ಸಾಧ್ಯವಿದೆ. ಯಾವುದು? ಫಾರ್ ಎಕ್ಸಾಂಪಲ್ 1, 1, 1 ಈ ರೀತಿಯಾಗಿ ಓದಿದ್ರು ಸಹ ಬಲದಿಂದ ಎಡಕ್ಕೆ ಅಥವಾ ಎಡದಿಂದ ಬಲಕ್ಕೆ ಓದಿದ್ರು ಸಹ ಅದೇ ಬರುತ್ತೆ. ನೆಕ್ಸ್ಟ್ 212, ಓಕೆ, 131, ಓಕೆ, ನೆಕ್ಸ್ಟ್ 232, ನೆಕ್ಸ್ಟ್ 323 ಹೀಗೆ ಓದಿದ್ರು ಸಹ ಅದೇ. 333, 222 ಬರುತ್ತೆ, ಬಟ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ, ಸೊ ಹಾಗಾಗಿಬಿಟ್ಟು ಬರೀತಾ ಇಲ್ಲ. ಓಕೆ, ಸೊ ಇನ್ನು ಈ ಒಂದು ಪಾಲಿಂಡ್ರಾಮ್ಸ್ಗಳನ್ನು ನಾವು ನೋಡ್ಬೋದು, 3 ಅಂಕಿಯ ಪಾಲಿಂಡ್ರಾಮ್ಸ್ಗಳು. ಸೊ ಈ ಅಂಕಿಗಳನ್ನು ಬಳಸಿಕೊಂಡು ಸಾಧ್ಯವಿರುವ ಆಯ್ತಲ್ವಾ, ಹಿಮ್ಮುಖವಾಗಿ ಬರೆ, ಕೂಡು, ಪಾಲಿಂಡ್ರಾಮ್ ಪಡೆ, ರಿವರ್ಸ್ ಆ್ಯಂಡ್ ಆ್ಯಡ್ ಪಾಲಿಂಡ್ರಾಮ್ಸ್. ಈ ಸಂಕಲನವನ್ನು ಗಮನಿಸಿ. ಇಲ್ಲಿ ನೀವು ನೋಡಬಹುದು, ಕಂಪ್ಲೀಟಾಗಿ ನೋಡ್ಬೋದು 34 ಇದೆ. ಸೊ ಅದನ್ನು ನಾನೇನು ಮಾಡ್ತಾ ಇದ್ದೀನಪ್ಪ ಅಂತಂದರೆ 43 ಮಾಡ್ತಾ ಇದ್ದೇನೆ. ಸೊ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ 34 ಇದೆ, ಇದನ್ನು ಉಲ್ಟಾ ಮಾಡ್ತೇನೆ 43 ಎಡದಿಂದ ಬಲಕ್ಕೆ. ಈ ರೀತಿಯಾಗಿ ಓದಿರುವಾಗ ಇದನ್ನು ಆ್ಯಡ್ ಮಾಡಿದಾಗ ಎಷ್ಟಾಯಿತು? 4 3 7 7. ಸೊ ಆನ್ಸರ್ ಈ ರೀತಿಯಾಗೂ 77, ಈ ರೀತಿಯಾಗಿ. ಎರಡನೇ ಎಕ್ಸಾಂಪಲನ್ನು ತೊಗೊಂಡ್ರು 29, ಇದನ್ನು ಉಲ್ಟಾ ಮಾಡಿದಾಗ 92, 9 2 ಎಷ್ಟಾಯಿತು? 11 ಆಯಿತು. 1 ದಶಕ 1, 2 9 11, 1 12. 129 ಈ ರೀತಿಯಾಗಿ ಓದಿದ್ರು ಓಕೆ, 129 ಈ ರೀತಿ. ಅದೇ ರೀತಿ ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ 48 ಮತ್ತು 84 ಒಂದು ವೇಳೆ ಸಿಗಲಿಲ್ಲಪ್ಪ, ಉದಾಹರಣೆಗೆ 48 ಇದನ್ನು ಉಲ್ಟಾ ಮಾಡಿದಾಗ 84 ಆಯಿತು. 8 4 12, 12ಕ್ಕೆ 1 ದಶಕ 4, 132. ಸೊ ಇದು ಇಲ್ಲಿಂದ ಓದಿದ್ರೆ 132, ಈ ಕಡೆಯಿಂದ ಹೋದರೆ 231. ಸೊ ಮತ್ತೆ ನಾವು ಎರಡನೇ ಸ್ಟೆಪ್ಪಿಗೆ ಬರೋಣ, ಮತ್ತೆ ಇದನ್ನು ಪಾಲಿಂಡ್ರಾಮ್ ಮಾಡೋಣ. 231, 132 ಉಲ್ಟಾ ಮಾಡ್ಕೊಂಡಿದ್ವಿ. 2 1 3, 3 3 6, 2 1 3. ಇಲ್ಲಾದರೂ ಬಂತಲ್ವ ಪಾಲಿಂಡ್ರಾಮು? ಸೊ ಅಷ್ಟೇ. ಸೊ ಫಸ್ಟೇ ಸ್ಟೆಪ್ಪಲ್ಲಿ ಬರಲಿಲ್ಲ ಅಂತಂದರೆ ಸೆಕೆಂಡನೇ ಸ್ಟೆಪ್ಪಲ್ಲಾದರೂ ಬಂದೇ ಬರುತ್ತೆ. ಸೊ ಇಲ್ಲೂ ಅಷ್ಟೇ ನೋಡಿದ್ದಾರೆ, 76 ಮತ್ತು 67 ಕೂಡಿಸಿದ್ರೆ 143 ಬಂತು. ಸೊ ಇದು ಪಾಲಿಂಡ್ರಾಮ್ ಆಗಲಿಲ್ಲ. ಸೊ ಅದಕ್ಕೆ ಮತ್ತೆ ಆ ಸಂಖ್ಯೆನ ನಾವು ರಿವರ್ಸ್ ಮಾಡಿದಾಗ 484 ಇದು ಪಾಲಿಂಡ್ರಾಮ್ ಸಂಖ್ಯೆಗಳು ಆಯಿತು. ಸೊ ಓಕೆ, ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಒಂದು ಅನ್ವೇಷಿಸಿ ಅಂತ ಕೊಟ್ಟಿದ್ದಾರೆ. 2 ಅಂಕಿಯ ಸಂಖ್ಯೆಯಿಂದ ಪ್ರಾರಂಭಿಸಿ ಅದನ್ನು ಹಿಮ್ಮುಖ ಸಂಖ್ಯೆಗೆ ಕೂಡುವುದನ್ನು ಪುನರಾವರ್ತಿಸಿದಾಗ ಪ್ರತಿ ಬಾರಿಯೂ ಪಾಲಿಂಡ್ರಾಮ್ ಸಂಖ್ಯೆ ಬರುವುದೇ? ಅನ್ವೇಷಿಸಿರಿ ಮತ್ತು ಕಂಡುಹಿಡಿಯಿರಿ. ಯಾವುದಾದ್ರೂ ಒಂದು ನಂಬರನ್ನು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ 49, ಅದನ್ನು ಉಲ್ಟಾ ಮಾಡಿದಾಗ 94, 9 4 ಕೂಡಿಸಿದ್ರೆ ಎಷ್ಟಾಯಿತು? 13 ಆಯಿತು. ಸೊ 143 ಆಯಿತು. ಸೊ ಈಗ ಇದನ್ನು ಮತ್ತೆ ನಾನು ಚೇಂಜ್ ಮಾಡಿದಾಗ ಸೊ 3 1 4 8 4 ನೀವೇ ನೋಡ್ಬೋದು. ಓಕೆ, ಪುನರಾವರ್ತಿಸಿದಾಗ ಪ್ರತಿ ಬಾರಿ ಪುನರಾವರ್ತಿಸಿದಾಗ ಪಾಲಿಂಡ್ರಾಮ್ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಪುನರಾವರ್ತನೆ ಮಾಡಿದಾಗ ಬರಲಿಲ್ಲ, ಬಟ್ ಅದನ್ನು ಮತ್ತೆ ಸೆಕೆಂಡ್ ಟೈಮಲ್ಲಿ ಮಾಡಿದಾಗ ಬಂತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಒಂದು ಪಝಲ್ ಕೊಟ್ಟಿದ್ದಾರೆ. ನಾನು 5 ಅಂಕಿಯ ಒಂದು ಪಾಲಿಂಡ್ರಾಮ್ ಅಂತೆ. 5 ಅಂಕಿ ಅಂತಂದರೆ ಬಿಡಿ, 10, 100, 1000, 10,000. ಇದು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಯೂನಿಟ್ಸ್, ಟೆನ್ಸ್, 100, 10,000 ಥೌಸಂಡ್ಸ್, 10,000 ಅಂತ ಹೇಳಿ. ಸೊ ಮತ್ತೆ ಏನು ಬೇರೆದು ಅಂದ್ಕೊಂಬಿಡಿ. ನಾನು 5 ಅಂಕಿಯ ಒಂದು ಪಾಲಿಂಡ್ರಾಮ್ ಅಂತೆ. ಓಕೆ, ನಾನು ಒಂದು ಬೆಸ ಸಂಖ್ಯೆ ಅಂತೆ. ಓಕೆ ಫೈನ್, ನಾನು ಒಂದು ಬೆಸ ಸಂಖ್ಯೆ ಅಂತ ಅಂದರೆ ಓಕೆ, ನಾನಿಲ್ಲಿ 1 ಬರಿತೇನೆ. ಸೊ ನನ್ನ ಟಿ ಅಂಕಿಯು ನನ್ನ ಯು ಅಂಕಿಯ 2ರಷ್ಟಿದೆ, 2 ಅಂತ ಅಂದರೆ 1 1 2 ಆಯಿತು.
ಓಕೆ, ನನ್ನ ಹೆಚ್ಚಂಕಿಯು ನನ್ನ ಟೀಯ 2ರಷ್ಟಿದೆ, ಮತ್ತು ಇದರ ಡಬಲ್ ಅಂತೆ 4. ನಾನು ಯಾರು ಮುಂದಿನ ಕೊಟ್ಟಿಲ್ಲ. ಸೊ ನಾವು ಯಾವುದಾದ್ರೂ ನಂಬರನ್ನು ಬರಿಬಹುದು. ಯಾವುದಾದ್ರೂ ನಂಬರ್ ಬರಿಬೇಕು ಅಂತ ಅಂದರೆ ಏನು, ನಾನು ಪಾಲಿಂಡ್ರಾಮ್ ಆಗಿರಬೇಕು. ಪಾಲಿಂಡ್ರಾಮ್ ಅಂತ ಅಂದ್ರೆ ಏನು, ಇಲ್ಲಿಂದ ಓದಿದ್ರು ಸೇಮ್, ಇಲ್ಲಿಂದ ಓದಿದ್ರು ಸೇಮ್. ಹಾಗಾದರೆ ಇದೇ ನಂಬರ್ಸ್ ರಿವರ್ಸ್ ಆಗುತ್ತೆ. 12421 ಇಲ್ಲಿಂದ ಹೋದ್ರಿ 12421. ಅದಕ್ಕೋಸ್ಕರ ಇವೆರಡನ್ನ ಕೊಟ್ಟಿಲ್ಲ, ಫಸ್ಟ್ನೇ ಕ್ಲೂವನ್ನು ಕೊಟ್ಟಿದ್ರು. ನಾನು ಒಂದು ಪಾಲಿಂಡ್ರಾಮ್ ಸಂಖ್ಯೆ ಅಂತ ಹೇಳಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಂದ್ಸಲ ಹೇಳ್ತೀನಿ, ನಾನು ಒಂದು ಬೆಸ ಸಂಖ್ಯೆ ಅಂತ ಹೇಳಿದ್ರೆ ಇದ್ರ ಬದಲಿಗೆ ನಾವು ಯಾವುದಾದ್ರೂ ನಂಬರ್ ತೊಗೊಬೋದು. 3 ತೊಗೊಳ್ತೀಯಾ, 7 ತೊಗೊಳ್ತೀಯಾ, 5 ತೊಗೊಳ್ತೀಯಾ, 9 ತೊಗೊಳ್ತೀಯಾ, ಯಾವುದನ್ನಾದರೂ ತೊಗೊಳ್ಳಿ. ಓಕೆ, ಅದಕ್ಕೆ ನಾನು ಒಂದು ಬೆಸ ಸಂಖ್ಯೆ ಟಿ ಅನ್ನೋದು ಅದರ ಒಂದು ಡಬಲ್ ಆಗುತ್ತೆ. ಸೊ ಸಿಂಪಲ್ ಆಗಿ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟು ಹೆಚ್ ಅನ್ನೋದು ಅದರ ಟಿ ಅಂಕಿಯ 2ರಷ್ಟಿದೆ. ಸೊ ನೆಕ್ಸ್ಟ್ ಇದನ್ನು ಕೊಟ್ಟಿಲ್ಲ, ಯಾಕೆ ಅಂತಂದರೆ ಇದನ್ನೇ ರಿವರ್ಸ್ ಮಾಡಿರಿ, ಪಾಲಿಂಡ್ರಾಮಲ್ಲಿ ಸೇಮ್ ಬರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಯಾರು ಅಂತ ಅಂದರೆ 12421. ಸೊ ಅದೇ ರೀತಿ ಬೇರೆ ನಂಬರ್ ಹಾಕಿ ಟ್ರೈ ಮಾಡಿ ನೋಡೋಣ, ಕಮೆಂಟ್ ಮಾಡಿ ಹೇಳಿ ಬಂದಿದೆಯಾ ಅಂತ ಹೇಳಿ. ಸೊ ನೆಕ್ಸ್ಟ್ ಹೇಳ್ತಾ ಇದ್ದಾನೆ ಕಪ್ರೇಕರ್ ಅವರ ಮ್ಯಾಜಿಕ್ ಸಂಖ್ಯೆ. ಇವರು ಒಬ್ಬರು ಕಪ್ರೇಕರ್, ಮಹಾರಾಷ್ಟ್ರದ ದೇವಳಲ್ಲಿ ಸರ್ಕಾರಿ ಶಾಲೆಯೊಂದರಲ್ಲಿ ಇವರು ಗಣಿತ ಶಿಕ್ಷಕರಾಗಿದ್ದರಂತೆ. ಸೊ ಅವರು ಸಂಖ್ಯೆಗಳೊಂದಿಗೆ ಆಟ ಆಡೋದಂತಂದರೆ ಭಾಳ ಇಷ್ಟ ಅಂತೆ. ಈ ಹಿಂದೆ ತಿಳಿಯದೇ ಇದ್ದ ಅನೇಕ ಸುಂದರವಾದ ವಿನ್ಯಾಸಗಳನ್ನು ಅವರು ಕಂಡುಹಿಡಿದಿದ್ದಾರಂತೆ. ಸೊ ವಿನ್ಯಾಸಗಳನ್ನು ಕಂಡುಹಿಡಿಯೋದಂದರೆ ಭಾಳ ಇಷ್ಟ ಅಂತೆ. 1949ರಲ್ಲಿ ಅವರು 4 ಅಂಕಿಯ ಸಂಖ್ಯೆಗಳೊಂದಿಗೆ ಆಡುವಾಗ ಒಂದು ಆಕರ್ಷಕವಾದ ಒಂದು ಮಾಂತ್ರಿಕ ವಿದ್ಯಮಾನವನ್ನು ಕಂಡುಹಿಡಿದಿರಂತೆ. ಓಕೆ, ಬನ್ನಿ ನೋಡೋಣ ಏನದು ಅಂತ ಹೇಳಿ. ಓಕೆ, ನೀವು ಈ ಹಂತಗಳನ್ನು ಅನುಸರಿಸಿ ಸ್ವತಃ ಮ್ಯಾಜಿಕ್ ನಾವು ಮಕ್ಕಳಿಗೆ ಇದನ್ನು ಕಲಿಸ್ಬಿಟ್ರೆ ಅಥವಾ ನೀವು ಕಲಿತ್ಬಿಟ್ರೆ ಮಕ್ಕಳ, ಸೊ ನಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ಬೋದು. ಓಕೆ, ಬನ್ನಿ ನೋಡೋಣ ಯಾವ ರೀತಿಯಾಗಿ ಅಂತಂದರೆ, ಒಂದು 4 ಅಂಕಿಯ ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ 6382 ತೊಗೊಳ್ಳೋಣ. 6382 ತೊಗೊಂಡೆ. ಈ ಅಂಕಿಗಳಿಂದ ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸಿ. ಬನ್ನಿ, ಈ ಅಂಕಿಗಳಿಂದ ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸಬೇಕು ಅಂತಂದರೆ 8632 ಆಯಿತು. ಓಕೆ, ಈ ಅಂಕಿಗಳಿಂದ ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಿ. ಇದರದ್ದೇ ಉಲ್ಟಾ ಅಲ್ವಾ, 2368. ಇದನ್ನು ಕಳೀರಿ. ಓಕೆ, ಕಳಿಯೋಣ. 8632ರಲ್ಲಿ 2368 ಕಳಿಯೋಣ. ಇದು ಎ, ಇದು ಬಿ, ಬಂದಿದ್ದು ಉತ್ತರ ಸಿ. ಓಕೆ, ಕಳೆದಾಗ ಎಷ್ಟಾಗತ್ತಪ್ಪ ಅಂತ ಅಂದರೆ 12ರಲ್ಲಿ 8 ಹೋದರೆ 4, 12ರಲ್ಲಿ ಮತ್ತು 6 ಹೋದರೆ 6, ಮತ್ತು 5ರಲ್ಲಿ 3 ಹೋದರೆ 2, 7ರಲ್ಲಿ 8ರಲ್ಲಿ 2 ಹೋದರೆ 6. ಇಷ್ಟು ಬಂತು ಉತ್ತರ. ಓಕೆ, ಇದನ್ನು ಮತ್ತೆ ನಾವು 2ನೇ ಸ್ಟೆಪ್ಪನ್ನು ಇದನ್ನೇ ಎ ಅಂತ ಮಾಡ್ಕೊಳ್ಳೋಣ. ಎ ಅಂತ ಮಾಡಿಕೊಂಡ್ರೆ ಗರಿಷ್ಠ ಸಂಖ್ಯೆಯನ್ನು ಮಾಡಬೇಕಾಗತ್ತೆ. 6642 ಅಂದರೆ ದೊಡ್ಡ ಸಂಖ್ಯೆ ಮಾಡಬೇಕು. ಬಿ ಇದನ್ನೇ ಬಳಸ್ಕೊಂಡು ಚಿಕ್ಕ ಸಂಖ್ಯೆಯನ್ನು ಮಾಡಬೇಕು. ಸಿ ಇದರ ಒಂದು ಡಿಫ್ರೆನ್ಸನ್ನು ಕಂಡುಹಿಡಬೇಕು, ಅಂದರೆ ಕಳಿಬೇಕು. ಓಕೆ, ಕಳೆದಾಗ ಎಷ್ಟು ಬರುತ್ತೆ? 4176 ಬರುತ್ತೆ. ಸೊ ಆಯಿತು, ಇಲ್ಲಿಗೆ ಆಗಲಿಲ್ಲ ನಮ್ಮ ಆಟ. ನೆಕ್ಸ್ಟು ಮತ್ತೆ ಈ ನಂಬರನ್ನು ಮತ್ತೆ ಎ ಅಂತ ತೊಗೊಂಡು ದೊಡ್ಡ ನಂಬರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. 7641, ಚಿಕ್ಕ ನಂಬರ್ 1467. ಮತ್ತೆ ಸಿ ಡಿಫ್ರೆನ್ಸನ್ನು ಮಾಡೋಣ. ಎಷ್ಟು ಬರುತ್ತಪ್ಪ ಅಂತಂದರೆ 6174. ಓಕೆ, ಮತ್ತೆ ಇದನ್ನೇ ನಾವು ಮಾಡ್ಕೊಳ್ಳೋಣ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎ ಸೇವ್ ಮಾಡಿದ್ದಾರೆ, ಬಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ 6174 ಬಂದಿದೆ. ಸೊ ಇದನ್ನು ಮತ್ತೆ ನಾವು ಫಾಲೋ ಮಾಡೋಣ. 6174ರಲ್ಲಿ ದೊಡ್ಡ ನಂಬರ್ ಎಷ್ಟು? 7641. ಸೊ ಚಿಕ್ಕ ನಂಬರ್ ಯಾವುದು? 1467. ಇದರ ಡಿಫ್ರೆನ್ಸ್ ಎಷ್ಟು ಬಂತು? ಈ ನಂಬರ್ ನೋಡಿ ಸೇಮ್ ಇದೆಯಲ್ವಾ. ಸೊ ಹಾಗಾಗಿಬಿಟ್ಟು ಒಂದು ಹಂತದವರೆಗೆ ಕಳ್ಕೊಂಡು ಹೋದ ತಕ್ಷಣ ಇಲ್ಲಿ ಏನು ಬರುತ್ತಲ್ಲ 6174, ಇದನ್ನೇ ನಾವು ಅವ್ರು ಏನು ಹೇಳಿದ್ರು, ಕಪ್ರೇಕರ್ ಸ್ಥಿರಾಂಕ ಅಂತ ಹೇಳಿದ್ರು. ಯಾಕೆ ಕಪ್ರೇಕರ್ ಸ್ಥಿರಾಂಕ ಅಂದರೆ ಸ್ಥಿರವಾಗಿ ನೆಕ್ಸ್ಟ್ ಕಂಟಿನ್ಯೂ ಅದೇ ಆನ್ಸರ್ ಬರ್ತಾ ಇರುತ್ತೆ, ಇಲ್ಲಿಗೆ ಸ್ಟಾಪ್ ಆಗುತ್ತೆ. ನೀವು ಯಾವುದೇ ನಂಬರನ್ನು ತೊಗೊಬೋದು. ಓಕೆ, ಒಂದು ಸಲ ಅದು ಸ್ಥಿರಾಂಕ ಬಂತು ಅಂತ ಅಂದರೆ ಅದು ಸ್ಟಾಪ್ ಆಗುತ್ತೆ. ಎಲ್ಲಿಗೆ? 6174 ಬರುತ್ತೆ. ಓಕೆ, 4 ಅಂಕಿಯ ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಈಗ ನಾವು ತೊಗೊಳ್ಳೋಣ, ಇದು ಸರಿನಾ, ನಿಜನಾ, ಸುಳ್ಳ ಅಂತ ಹೇಳಿಬಿಟ್ಟು ತೊಗೊಳ್ಳೋಣ. ಓಕೆ ಫೈನ್. ಸೊ ಒಂದು ನಂಬರ್ ತೊಗೊಳ್ತೇನೆ ನಾನು. ಯಾವುದು? ಎದಲ್ಲಿ ತೊಗೊಳ್ತೇನೆ. 9632 ದೊಡ್ಡ ನಂಬರೇ ತೊಗೊಂಡ್ಬಿಟ್ಟಿದ್ದೀನಿ. ಓಕೆ, ಬಿ ಅಂತ ಅಂದರೆ ಇದನ್ನೇ ಯೂಸ್ ಮಾಡಿಕೊಂಡು ಚಿಕ್ಕ ನಂಬರನ್ನು ತೊಗೊಳ್ಳೋಣ. 2369. ಸೊ ಸಿ ಅಂತ ಅಂದರೆ ಇದರ ವ್ಯತ್ಯಾಸ ಎಷ್ಟಾಯಿತು? 7263. ಇದು ಒಂದನೇ ಸ್ಟೆಪ್ ಆಯಿತು. ಎರಡಕ್ಕೆ ಮತ್ತೆ ನಾನು ಎ ಅನ್ನು ಇದರಿಂದ ದೊಡ್ಡ ನಂಬರನ್ನೇ ತೊಗೊಳ್ತೀನಿ, ಇದನ್ನೇ ಆನ್ಸರನ್ನೇ ತೊಗೊಳೋದು ದೊಡ್ಡ ನಂಬರ್ 7632. ಬಿ ಇದರ ಚಿಕ್ಕ ಸಂಖ್ಯೆ 2367. ಇದನ್ನು ಕಳೆದಾಗ 5265 ಬರುತ್ತೆ, ಅದು ಸಿ. ಓಕೆ, ನೆಕ್ಸ್ಟ್ ನಂಬರನ್ನು ನೋಡೋಣ.
ಮತ್ತು ಮೂರನೇ ಸ್ಟೆಪ್ಪಿಗೆ ಬಂದ್ವಿ. ಸೊ ಇದೇ ನಂಬರನ್ನು ತೊಗೊಳ್ತಾ ಇರೋದು 5265. ಈಗ ಇದರ ದೊಡ್ಡ ನಂಬರನ್ನು ತೊಗೊಂಡಾಗ 6552 ಆಗುತ್ತೆ. ಬಿ ತೊಗೊಂಡಾಗ ಇದನ್ನೇ ಚಿಕ್ಕದು 2556 ಆಗುತ್ತೆ. ಇದರ ವ್ಯತ್ಯಾಸ ಮಾಡಿದಾಗ 3996. ಸೊ ಇನ್ನೂ ನಮಗೆ ಕಪ್ರೇಕರ್ ಸ್ಥಿರಾಂಕ ಬಂದಿಲ್ಲ. ಕಪ್ರೇಕರ್ ಸ್ಥಿರಾಂಕ ಅಂತಂದರೆ ಎಷ್ಟು ಬರಬೇಕು? 6174 ಬರಬೇಕು. ಸೊ ಬಂದಿಲ್ಲ. ಸೊ 4ನೇ ಹಂತಕ್ಕೆ ಬರೋಣ. ಇದನ್ನೇ ಜಾಸ್ತಿ ಮಾಡಬೇಕಲ್ವ, ದೊಡ್ಡ ನಂಬರ್ ಮಾಡ್ಕೊಬೇಕಲ್ವ. 9963. ಅದೇ ಚಿಕ್ಕ ನಂಬರ್ ತೊಗೊಂಡ್ರೆ ಬಿ ಆಗುತ್ತೆ 3699. ಇದನ್ನು ಕಳೆದಾಗ 2264 ಆಯಿತು. ಸೊ ಸ್ಟಿಲ್ ನಮಗಿನ್ನೂ ಬಂದಿಲ್ಲ. ಸೊ 5ನೇ ಸ್ಟೆಪ್ಪಿಗೆ ಬಂದಾಗ ಇದು ಸಿ ಅಲ್ವಾ. ಸೊ ಇಲ್ಲಿ ಬಂದಾಗ ಇದನ್ನೇ ದೊಡ್ಡ ನಂಬರ್ ತೊಗೊಳ್ತೀನಿ, 6 ಅಂತ ಅಂದ್ಕೊಳ್ಳೋಣ. 6642. ಬಿ ಇದರ ಚಿಕ್ಕ ನಂಬರ್ 2466 ಕಳೆದಾಗ ಸಿ ಬಂತು, ಅದು 4176. ಓಕೆ, ಈಗಲೂ ಸಹ ಬಂದಿಲ್ಲ. ಈಗ ಬರೋಣ ಲಾಸ್ಟಿಗೆ. ಈ ನಂಬರ್ 7641. ಬಿ ಎಷ್ಟು? 1467. ಈ ನಂಬರ್ ನೆನಪಿದೆ ಅನಿಸುತ್ತೆ ಹಿಂದಿನ ಇದರೊಳಗಡೆ. ಈಗ ಬಂತು 6174. ಓಕೆ, ನಾನು ರ್ಯಾಂಡಮ್ಮಾಗಿ ಯಾವುದೋ ಒಂದು ನಂಬರ್ ತೊಗೊಂಡಿರೋದು. ಆ ಒಂದು ನಂಬರ್ 9632ರಲ್ಲಿ 6 ಹಂತಗಳ ನಂತರ ನಮಗೆ ಕಪ್ರೇಕರ್ ಸ್ಥಿರಾಂಕ ಬಂತು. ಹಾಗಾದರೆ ನೀವು ಯಾವುದಾದ್ರೂ ಒಂದು ನಂಬರ್ ತೊಗೊಳ್ಳಿ. ಸೊ ಆ ನಂಬರನ್ನು ದೊಡ್ಡ ಸಂಖ್ಯೆಯನ್ನು ಮಾಡಿ. ಓಕೆ, ಯಾವುದಾದ್ರೂ ಒಂದು 4 ನಂಬರಲ್ಲಿ ದೊಡ್ಡ ಸಂಖ್ಯೆಯನ್ನು ತೊಗೊಳ್ಳಿ, ಅತಿ ದೊಡ್ಡ ಸಂಖ್ಯೆಯನ್ನು ಮಾಡಿ. ಅದಾದಮೇಲೆ ಅತಿ ಚಿಕ್ಕ ಸಂಖ್ಯೆಯನ್ನು ಮಾಡಿ. ಅಂದರೆ ಇದನ್ನೇ ರಿವರ್ಸ್ ಆಗಿ ಬರೆದ್ರೆ ಓಕೆ. ಸೊ ಅದನ್ನು ಕಳೀರಿ. ಸೊ ಮತ್ತೆ ಇದರೊಳಗಡೆ ಅತಿ ದೊಡ್ಡ ಸಂಖ್ಯೆಯನ್ನು ಮಾಡಿ, ಮತ್ತೆ ಇದನ್ನು ಚಿಕ್ಕ ಸಂಖ್ಯೆಯನ್ನು ಮಾಡ್ಕೊಳ್ಳಿ. ಸೊ ಕಳ್ಕೊಂಡು ಹೋಗಿ ಒಂದು ಫೈನ್ ಸ್ಟೇಜಲ್ಲಿ ನಮಗೆ 6174 ಬರುತ್ತೆ. ಅದುವೇ ಕಪ್ರೇಕರ್ ಸ್ಥಿರಾಂಕ. ಅದನ್ನೇ ನಾವು ಕಪ್ರೇಕರ್ ಸ್ಥಿರಾಂಕ ಅಂತ ಹೇಳಿಬಿಟ್ಟು ಕರಿತೇವೆ. ಸೊ 3 ಅಂಕಿಯ ಕೆಲವು ಸಂಖ್ಯೆಗಳೊಂದಿಗೆ ಇದೇ ಹಂತಗಳನ್ನು ಅನುಸರಿಸಿ ಯಾವ ಸಂಖ್ಯೆಯು ಪುನರಾವರ್ತನೆ ಆಗುತ್ತದೆ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದನ್ನು ನಿಮಗೆ ಮಾಡೋಕ್ಕೆ ಹೇಳ್ತೀನಿ, ನಿಮಗೆ ಮಾಡೋಕ್ಕೆ ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಕಾನ್ಸೆಪ್ಟ್ ಆಗಿರುವಂತಹ ಗಡಿಯಾರ ಮತ್ತು ಕ್ಯಾಲೆಂಡರ್ ಸಂಖ್ಯೆಗಳು. ಸೊ ಇದರ ಆ್ಯಕ್ಚುಲಿ ಈಗಲೇ ಮಾಡಿಬಿಡಬಹುದು ನಾವು, ಏನು ಸಮಸ್ಯೆ ಇಲ್ಲ. ಸೊ ಕಂಟಿನ್ಯೂ ಮಾಡಿಬಿಡೋಣ. ಯಾಕೆ ಅಂತಂದರೆ ಇಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಇದೆ. ಬೇಡ, ಅದ್ರ ಜೊತೆಗೆ ಕಂಟಿನ್ಯೂ ಮಾಡೋಣಂತೆ. ಓಕೆ, ಯಾಕಂತಂದರೆ ಲೆಕ್ಕಾಚಾರದಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಹಾಗಾಗಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್, ಗಡಿಯಾರ ಮತ್ತು ಕ್ಯಾಲೆಂಡರ್ ಸಂಖ್ಯೆಗಳನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಐ ಹೋಪ್ ನಿಮಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.